ದೋಸ್ತಿಗೆ ಪೆಟ್ಟು ಕೊಡಲು ಡಿಕೆಶಿ ಗೌಡ ಕಾರ್ಡ್. ಹಳೆ ಮೈಸೂರು ಭಾಗದಲ್ಲಿ 8 ಒಕ್ಕಲಿಗರಿಗೆ ಟಿಕೆಟ್. ಈ ಬಾರಿಯೂ ಜಾತಿ ಕಾರ್ಡ್ ಪ್ಲೇ ಮಾಡುತ್ತಿರುವ ಡಿಕೆಶಿ ನೇರವಾಗಿ ಜೆಡಿಎಸ್ ಮತ ಬುಟ್ಟಿಗೆ ಕೈ ಹಾಕಿದ ಕಾಂಗ್ರೆಸ್ನ ಈ ತಂತ್ರದ ಹಿಂದೆ ಅಡಗಿದೆ ಆ ಒಂದು ರಹಸ್ಯ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ ಕಾರ್ಡ್. ನಾನು ನಾಗೇಂದ್ರ ಬಾಬು. ರಂಗೇರಿರುವ ರಣಕಣದಲ್ಲಿ ಕಾಂಗ್ರೆಸ್ ಜಾತಿ ಕಾರ್ಡ್ ಪ್ಲೇ ಮಾಡ್ತಾ ಇದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಪೆಟ್ಟು ಕೊಡಲು ಗೌಡರ ದಾಳವನ್ನ ಉರುಳಿಸಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಇದೆ. ಈ ಮೈತ್ರಿ ಪುಡಿಗಟ್ಟಬೇಕು ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಮತಪಟ್ಟಿಗೆ ಕೈ ಹಾಕಲೇಬೇಕಿದೆ. ಅಂದ ಹಾಗೆ ಡಿಕೆ ಶಿವಕುಮಾರ್ ಉರುಳಿಸಿರುವ ಒಕ್ಕಲಿಗ ದಾಳದ ಹಿಂದೆ ಏನೆಲ್ಲ ತಂತ್ರ ಅಡಗಿದೆ? ಪದೇ 8 ಮಂದಿ ಒಕ್ಕಲಿಗರಿಗೆ ಟಿಕೆಟ್ ವಿಚಾರ ಪ್ರಸ್ತಾಪ ಮಾಡ್ತಾ ಇರೋದು ಯಾಕೆ? ತೋರಿಸ್ತೀವಿ ನೋಡಿ. ರಣಾಂಗಣದಲ್ಲಿ ಒಕ್ಕಲಿಗಾಸ್ತ್ರ. ಕಳೆದ ಬಾರಿಯಂತೆ ಈ ಬಾರಿಯೂ ಡಿಕೆ ಶಿವಕುಮಾರ್ರಿಂದ ಗೌಡರ ಕಾರ್ಡ್ ಬಳಕೆ. ಚುನಾವಣೆಯ ದಿನಾಂಕ ಹತ್ತಿರವಾಗ್ತಿದ್ದಂತೆ ಕಾವು ಏರುತ್ತಾ ಇದೆ. ಈ ಬಾರಿ ಬೇಸಿಗೆಯ ಜೊತೆಯಲ್ಲಿ ಎಲೆಕ್ಷನ್ ಹೀಟ್ ಕೂಡ ಜೋರಾಗಿರೋ ಅಖಾಡಕ್ಕೆ ಡಿಕೆ ಶಿವಕುಮಾರ್ ಜಾತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಮತಬುಟ್ಟಿಗೆ ಕೈ ಹಾಕಿ ದೋಸ್ತಿಗೆ ಪೆಟ್ಟು ಕೊಡಬೇಕು ಅನ್ನೋದು ಡಿಕೆ ಶಿವಕುಮಾರ್ ತಂತ್ರ. ಈ ತಂತ್ರದ ಭಾಗವಾಗಿಯೇ ಈಗ ಡಿಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಈ ಅಸ್ತ್ರವನ್ನ ಹೂಡುತ್ತಿದ್ದಾರೆ. ದೋಸ್ತಿಗೆ ಪೆಟ್ಟು ಕೊಡಲು ಡಿಕೆಶಿ ಗೌಡ ಕಾರ್ಡ್. ಹಳೆ ಮೈಸೂರು ಭಾಗದಲ್ಲಿ 8 ಒಕ್ಕಲಿಗರಿಗೆ ಟಿಕೆಟ್. ಚುನಾವಣಾ ಕಣ ರಂಗೇರುತ್ತಿದೆ. ದಿನ ಕಳೆದಂತೆ ದಿನಾಂಕ ಕೂಡ ಹತ್ತಿರ ಬರ್ತಿದೆ. ಚುನಾವಣೆ ಮುಹೂರ್ತ ಹತ್ತಿರ ಬರ್ತಿದ್ದಂತೆ ರಾಜಕೀಯ ಪಕ್ಷಗಳಿಗೆ ಹಾಗೂ ಅಭ್ಯರ್ಥಿಗಳಿಗೆ ಢವಢವ ಜೋರಾಗುತ್ತಿದೆ. ಕಾಂಗ್ರೆಸ್ ಕಳೆದ 1 ವರ್ಷದಿಂದಲೂ ತಯಾರಿ ನಡೆಸುತ್ತಾ ಬಂದಿತ್ತು. ಹಾಗೆ ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಗೆಲ್ಲುವ ವಿಶ್ವಾಸವಿದೆ. ಈ ಬಾರಿ 400ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುವ ಗುರಿ ಹಾಕಿಕೊಂಡಿದೆ. ಅದಕ್ಕಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಶ್ರಮ ಪಡುತ್ತಿದೆ. ಕಾಂಗ್ರೆಸ್ ಕೂಡ ಈ ಬಾರಿ ಅಧಿಕಾರಕ್ಕೆ ಏರಲೇಬೇಕು ಅಂತ ಶ್ರಮ ಪಡ್ತಿದೆ. ಹಾಗೆ ನೋಡಿದ್ರೆ ಎಲ್ಲರಿಗೂ ಮುಂಚೆಯೇ ಕಾಂಗ್ರೆಸ್ ಲೋಕಸಭಾ ಚುನಾವಣೆ ತಯಾರಿಯನ್ನ ನಡೆಸಿತು. ಕಳೆದ 1 ವರ್ಷದಿಂದಲೂ ಆ ಯಾತ್ರೆ ಈ ಯಾತ್ರೆ ಅಂತ ಯಾತ್ರೆಗಳ ಮೇಲೆ ಯಾತ್ರೆ ಮಾಡಿದೆ. ಕಳೆದ 2 ಬಾರಿಯೂ ಕಾಂಗ್ರೆಸ್ ನಿರೀಕ್ಷಿತ ಮಟ್ಟದಲ್ಲಿ ಗೆಲುವು ಸಾಧಿಸುವಲ್ಲಿ ವಿಫಲವಾಗಿದೆ. ಈ ಬಾರಿ ಏನಾದ್ರೂ ಸರಿಯೇ, ಗೆಲ್ಲಲೇಬೇಕು, ನರೇಂದ್ರ ಮೋದಿಯನ್ನ ಸೋಲಿಸಲೇಬೇಕು ಅಂತ ಇಂಡಿ ಮೈತ್ರಿಕೂಟವನ್ನ ರಚನೆ ಮಾಡಿಕೊಂಡಿದೆ. ಹಾಗೆ ಕರ್ನಾಟಕದಲ್ಲಿಯೂ ತಂತ್ರಗಳ ಮೇಲೆ ತಂತ್ರ ಮಾಡ್ತಿದೆ. ಅದರ ಭಾಗವಾಗಿಯೇ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಅಸ್ತ್ರವನ್ನ ಉರುಳಿಸುತ್ತಿದ್ದಾರೆ. ಕಳೆದ ಬಾರಿಯೂ ಇದೇ ಕಾರ್ಡ್ ಪ್ಲೇ. ಹಳೆ ಮೈಸೂರು ಭಾಗದಲ್ಲಿ ನಡೆಯುತ್ತಾ ಕಮಾಲ್. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ. ಅದು ಅಲ್ಲದೆ ಡಿಕೆ ಶಿವಕುಮಾರ್ ದೇವೇಗೌಡ ಕುಟುಂಬವನ್ನ ಓವರ್ಟೇಕ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಈ ಮೂಲಕ ತಾನು ಒಕ್ಕಲಿಗ ನಾಯಕ ಆಗಬೇಕು ಅಂತ ಪ್ರಯತ್ನಿಸುತ್ತಿದ್ದಾರೆ. ಹೀಗಾಗಿ ಪ್ರತಿ ಚುನಾವಣೆಯಲ್ಲೂ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡುತ್ತಾ ಬಂದಿದ್ದಾರೆ. ಆದ್ರೆ ಈ ಬಾರಿ ಕೂಡ ನಾವು 8 ಮಂದಿ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೇವೆ ಅಂತ ಬಹಿರಂಗವಾಗಿ ಹೇಳ್ತಾ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಈ ಹೇಳಿಕೆಯ ಹಿಂದೆ ದೊಡ್ಡ ತಂತ್ರವೇ ಅಡಗಿದೆ. ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವರ ಜೊತೆ ಇವತ್ತು ನಂಟಸ್ತನವನ್ನ ಬೆಳೆಸ್ಕೊಂಡು ತಪ್ಪಾಡಿ ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಅಂತ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ, 6 ಜನ ಮಹಿಳೆಯರಿಗೆ ಕೊಟ್ಟಿದ್ದೇವೆ.
ನಾನು ಅಧ್ಯಕ್ಷ ಆದ ಮೇಲೆ ಇಂಥ ಒಂದು ದೊಡ್ಡ ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇವೆ. ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟನ್ನು ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನಿಮ್ಮ ಆಸೆ ಕಳೆದ ಬಾರಿಯೂ ಡಿಕೆ ಶಿವಕುಮಾರ್ ಇದೇ ರೀತಿಯ ಕಾರ್ಡ್ ಪ್ರಯೋಗ ಮಾಡಿದ್ರು. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನನಗೂ ಒಂದು ಚಾನ್ಸ್ ಕೊಡಿ ಅಂತ ಬಹಿರಂಗವಾಗಿಯೇ ಕೇಳ್ತಾ ಬಂದಿದ್ರು. ಒಕ್ಕಲಿಗರು ದೇವೇಗೌಡರಿಗೆ ಪಿಎಂ ಮಾಡಿದ್ದೀರಿ, ಕುಮಾರಸ್ವಾಮಿಗೆ ಸಿಎಂ ಮಾಡಿದ್ದೀರಿ, ಹಾಗೆ ನನಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದು. ಈಗ ಅದೇ ರೀತಿಯಲ್ಲಿ ಜೆಡಿಎಸ್ನ ಮತಬುಟ್ಟಿಗೆ ಕೈ ಹಾಕ್ತಿರೋ ಡಿಕೆ ಶಿವಕುಮಾರ್ ಈ ಬಾರಿ ಅಖಾಡದಲ್ಲಿ 8 ಮಂದಿ ಒಕ್ಕಲಿಗರಿದ್ದಾರೆ. ಕಾಂಗ್ರೆಸ್ 8 ಮಂದಿ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ದೋಸ್ತಿ ಮಾಡಿಕೊಂಡಿವೆ. ರಾಜ್ಯದ 28 ಸ್ಥಾನಗಳನ್ನ ಗೆದ್ದು ಕಮಾಲ್ ಮಾಡಲು ಬಿಜೆಪಿ ದೋಸ್ತಿ ಹೊರಟಿದೆ. ದೋಸ್ತಿಯಲ್ಲಿ 3 ಕ್ಷೇತ್ರಗಳು ಜೆಡಿಎಸ್ಗೆ ದಕ್ಕಿವೆ. ಈ 3 ಕ್ಷೇತ್ರದಲ್ಲೂ ಒಕ್ಕಲಿಗರು ನಿರ್ಣಾಯಕವಾಗಿದ್ದಾರೆ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ದೋಸ್ತಿ ಅಂಡ್ ಕಾಂಗ್ರೆಸ್ ಟಫ್ ಫೈಟ್ ಇರೋದು ಪಕ್ಕ. ಹಾಗೆ ನೋಡಿದ್ರೆ ಹಳೆ ಮೈಸೂರು ಭಾಗದ ಕ್ಷೇತ್ರಗಳಲ್ಲಿ ಬಿಜೆಪಿ ಶಕ್ತಿ ಕೊಂಚ ಕಮ್ಮಿ. ಈ ಬಾರಿ 2 ಪಕ್ಷಗಳು ಮೈತ್ರಿ ಮಾಡಿಕೊಂಡಿರೋದ್ರಿಂದ ಬಿಜೆಪಿಯ ಶಕ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಶಕ್ತಿಯನ್ನ ಕುಂದಿಸಲೆಂದೇ ಕಾಂಗ್ರೆಸ್ ಈ ತಂತ್ರಕ್ಕೆ ಮುಂದಾಗಿದೆ. ನೇರವಾಗಿ ಜೆಡಿಎಸ್ ಮತಬುಟ್ಟಿಗೆ ಕಾಂಗ್ರೆಸ್ ಕೈ. ಒಕ್ಕಲಿಗ ಮತಗಳನ್ನ ಛಿದ್ರಗೊಳಿಸೋದೇ ಡಿಕೆ ತಂತ್ರ. ಡಿಕೆ ಶಿವಕುಮಾರ್ ಪದೇ ಪದೇ ಈ ಹೇಳಿಕೆಯನ್ನ ಕೊಡ್ತಿದ್ದಾರೆ. ನಾವು 8 ಮಂದಿ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೇವೆ ಅಂತ ಕ್ಲೈಮ್ ಮಾಡ್ಕೊಳ್ತಿದ್ದಾರೆ. ಈ ಮೂಲಕ ಜೆಡಿಎಸ್ ಮತಬುಟ್ಟಿಗೆ ನೇರವಾಗಿ ಕೈ ಹಾಕುತ್ತಿದ್ದಾರೆ. ನಾವು ಒಕ್ಕಲಿಗರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಟ್ಟಿದ್ದೇವೆ, ಹೀಗಾಗಿ ನಮಗೆ ಮತ ಹಾಕಿ ಅನ್ನೋದು ಡಿಕೆ ಶಿವಕುಮಾರ್ ಮಾತಿನ ಮರ್ಮ. ಹಳೆ ಮೈಸೂರು ಭಾಗದಲ್ಲಿ ದೋಸ್ತಿಗೆ ಹಿನ್ನಡೆ ಆಗಬೇಕು ಅಂದ್ರೆ ಇಲ್ಲಿ ಒಕ್ಕಲಿಗ ಮತಗಳು ಕಾಂಗ್ರೆಸ್ಗೆ ಬೀಳಲೇಬೇಕು. ಒಕ್ಕಲಿಗ ಮತಗಳು ಛಿದ್ರವಾಗಿದ್ದೇ ಆದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಆದ್ದರಿಂದ ಡಿಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಒಕ್ಕಲಿಗ ಅಸ್ತ್ರವನ್ನ ಹೂಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ, 6 ಜನ ಮಹಿಳೆಯರಿಗೆ ಕೊಟ್ಟಿದ್ದೇವೆ. ನಾನು ಅಧ್ಯಕ್ಷ ಆದ ಮೇಲೆ ಇಂಥ ಒಂದು ದೊಡ್ಡ ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇವೆ. ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟನ್ನು ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನಿಮ್ಮ ಆಸೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಇದೇ ದಾಳವನ್ನ ಹೊರಳಿಸಿದ್ರು. ಇದರಲ್ಲಿ ಯಶಸ್ಸು ಕೂಡ ಆಗಿದ್ರು. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬದ್ಧ ವೈರಿಗಳು ಅನ್ನೋದ್ರಲ್ಲಿ 2 ಮಾತಿಲ್ಲ. ಈ ಮಧ್ಯೆ ಒಕ್ಕಲಿಗ ಸಮುದಾಯದಲ್ಲಿ ಪ್ರಾಬಲ್ಯಕ್ಕಾಗಿ ಡಿಕೆ ಶಿವಕುಮಾರ್ ಪ್ರಯತ್ನಿಸುತ್ತಿದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಡಿಸಿಎಂ ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರೂ ಹೌದು. ಹೀಗಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ಹೆಚ್ಚು ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೇವೆ ಅಂತ ಬಿಂಬಿಸುತ್ತಿದ್ದಾರೆ. ಹೀಗಾಗಿಯೇ ಕಾಂಗ್ರೆಸ್ಗೆ ಒಕ್ಕಲಿಗರು ಮತ ಹಾಕಿ ಅಂತ ಕೇಳಿಕೊಳ್ತಿದ್ದಾರೆ. ಈ ಹಿಂದೆ ಯಾವಾಗಲೂ ಇಷ್ಟೊಂದು ಮಂದಿಗೆ ಟಿಕೆಟ್ ಕೊಟ್ಟಿಲ್ಲ. ನನ್ನ ಅಧ್ಯಕ್ಷತೆಯಲ್ಲಿ ಮಾತ್ರ ಇದು ಸಾಧ್ಯ ಅಂತ ಡಿಕೆ ಶಿವಕುಮಾರ್ ಒತ್ತಿ ಹೇಳುತ್ತಿದ್ದಾರೆ. ಈ ಮೂಲಕ ಒಕ್ಕಲಿಗ ಮತಗಳನ್ನ ಸಂಪೂರ್ಣವಾಗಿ ಸೆಳೆಯಬೇಕು ಅಂತ ಡಿಕೆ ಶಿವಕುಮಾರ್ ಪ್ರಯತ್ನಿಸುತ್ತಿದ್ದಾರೆ. ಹಾಗೆ ನೋಡಿದ್ರೆ ಜೆಡಿಎಸ್ನ ಬೆನ್ನೆಲುಬಾಗಿ ನಿಂತಿರೋದು ಈ ಒಕ್ಕಲಿಗ ಮತಗಳು. ಈ ಒಕ್ಕಲಿಗ ಮತಗಳನ್ನ ಶತಾಯ ಗತಾಯ ಕಾಂಗ್ರೆಸ್ಗೆ ಸೆಳೆಯಬೇಕು ಅಂತ ಡಿಕೆ ಶಿವಕುಮಾರ್ ಪ್ರಯತ್ನಿಸುತ್ತಿದ್ದಾರೆ. ಈ ಟಾಸ್ಕ್ನಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಬೇಕಿದೆ. ಬರೋಬ್ಬರಿ 20ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುವ ಟಾರ್ಗೆಟ್ ಕೂಡ ಇದೆ. ಈ ನಿಟ್ಟಿನಲ್ಲಿ ಸಿಎಂ ಮತ್ತು ಡಿಸಿಎಂ ಕೆಲಸ ಮಾಡ್ತಿದ್ದಾರೆ.
ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಕೇವಲ 1 ಸ್ಥಾನದಲ್ಲಿ ಮಾತ್ರವೇ ಗೆದ್ದಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಗೆಲ್ಲಬೇಕು ಅಂದ್ರೆ ಸಮುದಾಯವಾರು ಬೆಂಬಲ ಕಾಂಗ್ರೆಸ್ಗೆ ಬೇಕೇ ಬೇಕು. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಯನ್ನ ಸೋಲಿಸಬೇಕು ಅಂದ್ರೆ ಒಕ್ಕಲಿಗ ಮತಗಳು ಕಾಂಗ್ರೆಸ್ಗೆ ಬರಲೇಬೇಕು. ಹೀಗಾಗಿ ಡಿಕೆ ಶಿವಕುಮಾರ್ ಜಾತಿಯ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ. ಹಾಗಿದ್ರೆ ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದೆ? ಒಕ್ಕಲಿಗರು ಹೆಚ್ಚಾಗಿರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಂಪರ್ ಬೆಳೆ ಬರುತ್ತಾ? ಬೆಂಗಳೂರಿನ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದೆ. ಹಾಗೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪೋದ್ರ ಹಿಂದಿನ ವಿಚಾರಕ್ಕೂ ಜಾತಿಯಲ್ಲಿ ಎಳೆದು ತಂದಿದೆ. ಈ ಮೂಲಕ ಒಕ್ಕಲಿಗ ತಂತ್ರವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇದು ಹಳೆ ಮೈಸೂರು ಭಾಗದಲ್ಲಿ ನಡೆಯುತ್ತಿರುವ ಒಕ್ಕಲಿಗ ತಂತ್ರ. ಹಾಗೆ ಉತ್ತರ ಕರ್ನಾಟಕದಲ್ಲಿಯೂ ಲಿಂಗಾಯತ ತಂತ್ರವನ್ನ ಕಾಂಗ್ರೆಸ್ ಹೂಡ್ತಾ ಇದೆ. ಅದರ ಬಗ್ಗೆ ತೋರಿಸ್ತೀವಿ ನೋಡಿ. ಒಕ್ಕಲಿಗರಿಗೆ ಟಿಕೆಟ್ ತಪ್ಪಿಸಿದ ಗೌಡರ ಕುಟುಂಬ, ಸ್ಫೋಟಕ ಬಾಂಬ್ ಸಿಡಿಸಿದ ಕಾಂಗ್ರೆಸ್ ಮುಖಂಡ. ರಾಜ್ಯದ 28 ಕ್ಷೇತ್ರಗಳ ಪೈಕಿ 8 ಕ್ಷೇತ್ರಗಳಲ್ಲಿ ಒಕ್ಕಲಿಗರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಇದೇ ವಿಚಾರವನ್ನ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡ್ತಾ ಬಂದಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಇದೇ ತಂತ್ರವನ್ನ ಹೂಡಿದ್ದ ಕಾಂಗ್ರೆಸ್ ಈಗಲೂ ಅದೇ ಜಾತಿಯ ಕಾರ್ಡ್ ಪ್ಲೇ ಮಾಡ್ತಿದೆ. ಅಂದಹಾಗೆ ಟಿಕೆಟ್ ಕೊಟ್ಟಿರೋ 8 ಕ್ಷೇತ್ರಗಳು ಯಾವುವು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ ನೋಡಿ. ಮೊದಲನೇದಾಗಿ ಮೈಸೂರಿನಲ್ಲಿ ಈ ಬಾರಿ ರಣರಂಗ ಜೋರಾಗಿದೆ. ಕಳೆದ 2 ಬಾರಿ ಪ್ರತಾಪ್ ಸಿಂಹ ಮೈಸೂರು ಎಂಪಿ ಆಗಿದ್ರು. 3ನೇ ಬಾರಿಗೂ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಬದಲಾದ ರಾಜಕೀಯದಲ್ಲಿ ಪ್ರತಾಪ್ ಸಿಂಹ ಬದಲಿಗೆ ಮೈಸೂರು ಮಹಾರಾಜ ಯದುವೀರ್ಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಇದನ್ನೇ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಅತ್ತ ಕಾಂಗ್ರೆಸ್ನಿಂದ ಲಕ್ಷ್ಮಣ್ ಅಖಾಡಕ್ಕೆ ಇಳಿದಿದ್ದಾರೆ. ಇವರು ಕೂಡ ಒಕ್ಕಲಿಗ ಸಮುದಾಯದವರು. ಸದ್ಯ ಮಹಾರಾಜ ಯದುವೀರ್ ವಿರುದ್ಧ ಕಾಂಗ್ರೆಸ್ ಯಾವುದೇ ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇಲ್ಲ. ಅದು ಅಲ್ಲದೆ ಯದುವೀರ್ ವಿರುದ್ಧ ಯಾವುದೇ ಹೇಳಿಕೆಯನ್ನ ಕೊಡಬಾರದು ಅಂತಾನೂ ಕಾಂಗ್ರೆಸ್ ನಾಯಕರು ಹುಕ್ಕುಂ ಮಾಡಿದ್ದಾರೆ. ಹೀಗಾಗಿ ಅಲ್ಲಿನ ಮುಖಂಡರು ದೇವೇಗೌಡರ ಕುಟುಂಬವನ್ನ ಇಲ್ಲಿ ಎಳೆದು ತಂದಿದ್ದಾರೆ. ಒನ್ಸ್ ಅಗೈನ್ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿರೋ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣ ದೇವೇಗೌಡರು ಅಂತ ಹೇಳ್ತಿದ್ದಾರೆ. ಈ ಮೂಲಕ ದೇವೇಗೌಡರು ಒಕ್ಕಲಿಗರಿಗೆ ಟಿಕೆಟ್ ತಪ್ಪಿಸಿದ್ದು ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಅನ್ನೋ ವಾತಾವರಣವನ್ನ ನಿರ್ಮಾಣ ಮಾಡಲು ಕಾಂಗ್ರೆಸ್ ನಾಯಕರು ಹೊರಟಿದ್ದಾರೆ. ಯದುವೀರ್ ಹೆಸರೇ ಇರಲಿಲ್ಲ, ಕ್ಯಾಂಡಿಡೇಟ್ ಆಗ್ತಾ ಇದ್ದು ಯದುವೀರ್ ಹೆಸರು ನೀವೇನಾದ್ರು ಕೇಳಿದ್ರಾ? ಮೊದಲು ನೀವು ಯಾರು ಯದುವೀರಲ್ಲಿ ಅಭ್ಯರ್ಥಿ ಆಯ್ತು ನೀವು ಯಾರು ಕೇಳಿದ್ರೆ? ನೀವು ಯಾರು ಕೇಳಿದ್ರಿ? ನಮಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಯದುವೀರ್ ಹೆಸರು ಬಂತು. ನಾವು ಅಲ್ಲಿ ಇರ್ತಕ್ಕಂಥ ಅವ್ರಿಗೆ ಆತ್ಮೀಯರಾಗಿರ್ತಕ್ಕಂಥ ಯಾರಿಗೆ ನಮ್ಮ ದೇವೇಗೌಡರ ಕುಟುಂಬದಲ್ಲಿ ಆತ್ಮೀಯರಾಗಿರ್ತಕ್ಕಂಥವ್ರನ್ನ ಕೇಳಿ ಏನು ಇದಕ್ಕಿದ್ದಂಗೆ ಯದುವೀರಿನ ಹೆಸರು ಬರ್ತಾ ಇದೆಯಂತಲ್ಲಪ್ಪ. ಅಯ್ಯೋ ನಮ್ಮ ದೇವೇಗೌಡರು ಇದನ್ನು ಮಾಡ್ತಾಯಿದ್ರು ಕಾರಣ ಅವ್ರು ದೇವೇಗೌಡರು ಯದುವೀರನ್ನು ನಿಲ್ಲಿಸ್ತಾ ಇದ್ದಾರೆ ಅಂಥೇಳಿ ಪ್ರತಾಪ್ ಸಿಂಹನ ಟಿಕೆಟ್ ತಪ್ಪಿಸಿ ಯದುವೀರನ್ನು ನಿಲ್ಲಿಸೋಕ್ಕೆ ದೇವೇಗೌಡರು ಕಾರಣ. ಪ್ರತಾಪ್ ಸಿಂಹ ಪಾಪ ನಮ್ಮ ಸಮಾಜದವನೇ ಆಗಿದ್ದ, ಅವನಿಗೂ ಟಿಕೆಟ್ ತಪ್ಪಿಸಿದ್ರು ದೇವೇಗೌಡರು. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದೆ ನಾನು. ಯದುವೀರನ ವಂಶಸ್ಥರು, ಹಿಂದಿನ ವಂಶಸ್ಥರು ಇದ್ದಾರಲ್ಲ, ಅವರೆಲ್ಲ KRS ಕಟ್ಬಿಟ್ಟು ಮಂಡ್ಯಕ್ಕೆ ಭಾಳ ಸಹಾಯ ಮಾಡಿದ್ದಾರೆ. ನೀರಾವರಿ ಆಗಿ ಆ ಜನರು ಮಹಾರಾಜರನ್ನ ಭಾಳ ನೆನೆಸ್ಕೋತಾರೆ. ಚುನಾವಣಾ ಪ್ರಚಾರಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕುಮಾರಸ್ವಾಮಿನ ಗೆಲ್ಲಿಸ್ಬೇಕು, ಇದ್ರ ಮುಖಾಂತರ ಅವ್ರ ಸ್ವಾರ್ಥಕ್ಕೋಸ್ಕರ ಯದುವೀರು ನಿಲ್ಲಿಸಿರೋದಿಲ್ಲ. ಅವರು ಅರ್ಥ ಆಯ್ತಾ ನಿಮಗೆ? ದೇವೇಗೌಡ ಇದೊಂದು ಸ್ವಾರ್ಥ. ಯದುವೀರು ನಿಲ್ಲಿಸಿರೋದು ಏನು ಇವ್ರಿಗೆ ಗೆಲ್ಲಿಸ್ಬೇಕು ಅಂತ ಅಲ್ಲ. ಯದುವೀರು ನಿಲ್ಲಿಸಿರೋ ದೇವೇಗೌಡರು ಅವ್ರ ಸ್ವಾರ್ಥನ ಸಾಧಿಸ್ಕೊಳ್ಳೋಕೆ ಮಾತ್ರ ಅದು ನಿಲ್ಲಿಸಿದ್ರು. ಕೇಳಿಸ್ಕೊಂಡ್ರಲ್ಲ, ಸಚಿವ ವೆಂಕಟೇಶ್ ಹೇಳಿರೋ ಮಾತುಗಳನ್ನ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಹೂಡಿರೋ ತಂತ್ರವನ್ನ ಎಳೆ ಎಳೆಯಾಗಿ ಸಚಿವ ವೆಂಕಟೇಶ್ ಬಿಚ್ಚಿಟ್ಟಿದ್ದಾರೆ. ನೇರವಾಗಿ ದೇವೇಗೌಡರ ಕುಟುಂಬವೇ ಒಕ್ಕಲಿಗರಿಗೆ ಟಿಕೆಟ್ ತಪ್ಪಿಸಿದೆ ಅಂತ ಆರೋಪಿಸುತ್ತಿದ್ದಾರೆ. ಅದು ಅಲ್ಲದೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲುವಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಮಹಾರಾಜರನ್ನ ರಾಜಕಾರಣಕ್ಕೆ ಕರೆತಂದಿದ್ದಾರೆ ಅಂತ ವೆಂಕಟೇಶ್ ಹೇಳಿದ್ದಾರೆ. ಈ ಮೂಲಕ ಒಕ್ಕಲಿಗರಿಗೆ ಜೆಡಿಎಸ್ ಮೋಸ ಮಾಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ಗೆ ಮತ ಹಾಕಬೇಕು, ಕಾಂಗ್ರೆಸ್ ಕೂಡ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದೆ ಅಂತ ಕೈ ನಾಯಕರು ಪ್ರಸ್ತಾಪಿಸುತ್ತಿದ್ದಾರೆ. ಬೆಂಗಳೂರಿನ 3 ಕ್ಷೇತ್ರಕ್ಕೆ ಒಕ್ಕಲಿಗರಿಗೆ ಟಿಕೆಟ್. ಹಳೆ ಮೈಸೂರು ಕಬ್ಜಕ್ಕೆ ಕಾಂಗ್ರೆಸ್ನ ರಣತಂತ್ರ.
ಬೆಂಗಳೂರಿನಲ್ಲಿರೋ 4 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನಿಂದ ಒಕ್ಕಲಿಗರಿಗೆ ಟಿಕೆಟ್ ಕೊಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಉತ್ತರಕ್ಕೆ ರಾಜೀವ್ ಗೌಡ ಕಣಕ್ಕೆ ಇಳಿದಿದ್ದಾರೆ. ಹಾಗೆ ಬೆಂಗಳೂರು ದಕ್ಷಿಣದಿಂದ ಈ ಬಾರಿ ಸೌಮ್ಯ ರೆಡ್ಡಿ ಅಖಾಡಕ್ಕೆ ಇಳಿದಿದ್ದಾರೆ. ಇವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅಂತ ಡಿಕೆ ಶಿವಕುಮಾರ್ ಕ್ಲೈಮ್ ಮಾಡ್ತಿದ್ದಾರೆ. ಹಾಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದಲೂ ಒಕ್ಕಲಿಗ ಮತದಾರರೇ ನಿರ್ಣಾಯಕ ಇಲ್ಲಿ. ಡಿಕೆ ಸುರೇಶ್ 3ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಬಿಜೆಪಿಯಿಂದ ಸ್ಪರ್ಧಿಸುತ್ತಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗಿಸುತ್ತಿದ್ದಾರೆ. ಮಂಡ್ಯದಲ್ಲಿ ಈ ಬಾರಿ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಮಂಡ್ಯ ಕ್ಷೇತ್ರದಿಂದ ದೋಸ್ತಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅಖಾಡಕ್ಕೆ ಧುಮುಕಿದ್ದಾರೆ. ಹಾಗೆ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅಭ್ಯರ್ಥಿಯಾಗಿದ್ದಾರೆ. ಸ್ಟಾರ್ ಚಂದ್ರು ಪರವಾಗಿ ಡಿಕೆ ಶಿವಕುಮಾರ್ ಮಂಡ್ಯದಲ್ಲಿ ಪ್ರಚಾರ ಮಾಡಿದ್ದಾರೆ. ಈ ಪ್ರಚಾರದಲ್ಲೇನೆ ಒಕ್ಕಲಿಗರ ದಾಳವನ್ನ ಡಿಕೆ ಉರುಳಿಸಿದ್ದಾರೆ. ಮೊದಲೇ ಮಂಡ್ಯ ಜೆಡಿಎಸ್ನ ಭದ್ರಕೋಟೆ, ಒಕ್ಕಲಿಗರೇ ಹೆಚ್ಚಾಗಿರೋ ಕ್ಷೇತ್ರ. ಇಲ್ಲಿ ಒಕ್ಕಲಿಗರು ಯಾರ ಕಡೆ ಒಲವು ತೋರಿಸ್ತಾರೋ ಅವರಿಗೆ ವಿಜಯಲಕ್ಷ್ಮಿ ಒಲಿತಾಳೆ. ಇಂತಹ ಕ್ಷೇತ್ರದಲ್ಲಿ ಡಿಕೆಶಿ ಜಾತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಹಾಸನ ತುಮಕೂರಿನಲ್ಲಿ ಒಕ್ಕಲಿಗ ಅಭ್ಯರ್ಥಿ, 5 ಮಂದಿ ಲಿಂಗಾಯತರಿಗೂ ಕೈ ಟಿಕೆಟ್. ಇನ್ನು ಹಾಸನ ಕೂಡ ಒಕ್ಕಲಿಗರ ಪ್ರಾಬಲ್ಯವಿರೋ ಕ್ಷೇತ್ರ. ಇದು ದೇವೇಗೌಡರ ಕೋಟೆ. ಇಲ್ಲೇನಿದ್ದರೂ ದೇವೇಗೌಡರ ಕುಟುಂಬದ ಪ್ರಾಬಲ್ಯ. ಸದ್ಯ ಹಾಸನದಿಂದ ದೋಸ್ತಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸುತ್ತಿದ್ದಾರೆ. ಪ್ರಜ್ವಲ್ ಎದುರು ಶ್ರೇಯಸ್ ಪಟೇಲ್ ಕಾಂಗ್ರೆಸ್ಸಿನಿಂದ ಪೈಪೋಟಿಗೆ ನಿಂತಿದ್ದಾರೆ. ಹಾಸನದ ಜನ ಯಾರ ಪರ ಅನ್ನೋದು ಫಲಿತಾಂಶದ ಬಳಿಕ ಗೊತ್ತಾಗುತ್ತೆ. ಹಾಗೆ ತುಮಕೂರು ಕ್ಷೇತ್ರ ಕಾಂಗ್ರೆಸ್ ಟಿಕೆಟ್ ಒಕ್ಕಲಿಗ ಸಮುದಾಯದ ಪಾಲಾಗಿದೆ. ಬಿಜೆಪಿಯಿಂದ ವಲಸೆ ಬಂದಿರೋ ಮುದ್ದ ಹನುಮೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ತುಮಕೂರಿನಲ್ಲೂ ಒಕ್ಕಲಿಗ ಮತದಾರರು ನಿರ್ಣಾಯಕವಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಇಲ್ಲಿಯೂ ಸಮುದಾಯದ ಬತ್ತಿ ಹಚ್ಚಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗಡೆಯನ್ನ ಕಾಂಗ್ರೆಸ್ ಅಖಾಡಕ್ಕೆ ಇಳಿಸಿದೆ. ಇವರನ್ನು ಡಿಕೆ ಶಿವಕುಮಾರ್ ಒಕ್ಕಲಿಗ ಅಂತ ಕ್ಲೈಮ್ ಮಾಡಿದ್ದಾರೆ. ಹಿಂದುತ್ವದ ನೆಲೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಚುನಾವಣೆ ನಡೆಯುತ್ತೆ. ಚಿಕ್ಕಮಗಳೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಒಕ್ಕಲಿಗರಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಒಕ್ಕಲಿಗ ಮತಗಳು ಕಾಂಗ್ರೆಸ್ ಪಾಲಾದ್ರೆ ಫಲಿತಾಂಶ ಬದಲಾಗುವ ಸಾಧ್ಯತೆ ಇರುತ್ತೆ. ಇದನ್ನ ಗಮನದಲ್ಲಿಟ್ಟುಕೊಂಡೇ ಡಿಕೆ ಶಿವಕುಮಾರ್ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸಿದ್ದಾರೆ. ಒಟ್ಟಾರೆ ಚುನಾವಣೆ ಹತ್ತಿರ ಆಗ್ತಿದ್ದಂತೆ 3 ಪಕ್ಷಗಳು ತಂತ್ರದ ಮೇಲೆ ತಂತ್ರ ಹೆಣೆಯುತ್ತಿವೆ. ಕಾಂಗ್ರೆಸ್ 20ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅಂತ ಹೊರಟಿದೆ. ಇತ್ತ ದೋಸ್ತಿಗಳು ಕ್ಲೀನ್ ಸ್ವೀಪ್ ನ ಕನಸಿನಲ್ಲಿದ್ದಾರೆ. 20ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುವ ತವಕದಲ್ಲಿರೋ ಕಾಂಗ್ರೆಸ್ ಅಲ್ಲಲ್ಲಿ ಜಾತಿ ಮಂತ್ರವನ್ನ ಜಪಿಸ್ತಾ ಇದೆ. ಏಕಕಾಲಕ್ಕೆ 8 ಮಂದಿ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿರೋದನ್ನ ಪ್ರಸ್ತಾಪ ಮಾಡಿರೋ ಡಿಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಮತಗಳನ್ನ ಒಡೆಯೋದಕ್ಕೆ ಪ್ರಯತ್ನಿಸ್ತಾ ಇದೆ. ಡಿಕೆ ಶಿವಕುಮಾರ್ ಈ ಪ್ರಯತ್ನಕ್ಕೆ ಫಲ ಸಿಗುತ್ತಾ? ಒಕ್ಕಲಿಗ ಸಮುದಾಯ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಬೆಂಬಲಿಸ್ತಾರಾ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಈ ಕುತೂಹಲ ತಣಿಯಬೇಕು ಅಂದ್ರೆ ಫಲಿತಾಂಶ ಬರೋವರೆಗೂ ಕಾಯಬೇಕು. ಇದಾಗಿತ್ತು ಈ ಹೊತ್ತಿನ ಮಾರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.